ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ದೇಶದಲ್ಲಿ ಒಂದು ಹೊಸ ಸಾಂಕ್ರಾಮಿಕ ರೋಗ ಒಂದು ಶುರುವಾಗಿತ್ತು. ಅದೇನು ಅಂದರೆ ಮಸೀದಿಗಳ ಮುಂದೆ ಹೋಗೋದು. ಅಲ್ಲಿ ಈ ಹಿಂದೆ ಒಂದು ದೇವಸ್ಥಾನ ಇತ್ತು, ಶಿವಲಿಂಗ ಇತ್ತು, ಇನ್ನೇನೋ ಇತ್ತು ಅಂತ ಹೇಳಿ ಅದನ್ನು ಕೋರ್ಟ್ಗೆ ಹೇಳ್ಕೊಂಡು ಹೋಗೋದು. ಕೋರ್ಟ್ಗಳು ಸಹ ಹಿಂದೆ ಮುಂದೆ ನೋಡದೆ ಸೀದಾ ಆ ಮಸೀದಿಯನ್ನು ಸರ್ವೆ ಮಾಡಿ ಅಂತ ASIಗೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಆದೇಶ ಕೊಟ್ಬಿಡೋದು. ದಿಢೀರಂತ ಸರ್ವೆಯನ್ನು ಸಹ ಮಾಡಿಬಿಡುವಂಥದ್ದು. ಸಂಬಲ್ನಲ್ಲಿ ಅದನ್ನು ಒಂದು 15 ದಿನಗಳ ಹಿಂದೆ ನೋಡಿದ್ವಿ. ಅದರಿಂದ ದೊಡ್ಡ ಗಲಭೆಯಾಗಿ 5 ಜನ ಜೀವ ಕಳ್ಕೋಬೇಕಾಯಿತು. ಬೆಳಗ್ಗೆ ಒಂದು ಅರ್ಜಿ ಹೋಗುತ್ತೆ ಕೋರ್ಟ್ಗೆ, ಮಧ್ಯಾಹ್ನಕ್ಕೆ ಆದೇಶ ಆಗುತ್ತೆ, ಸಂಜೆಗೆ ಸರ್ವೆ ಟೀಮ್ ಬಂದು ತಲುಪುತ್ತೆ ಸಂಬಲ್ಗೆ. ಎಷ್ಟು ಫಾಸ್ಟ್ ವರ್ಕ್ ಅಂದರೆ ಇದರ ಹಿಂದೆ ಏನೋ ದುರುದ್ದೇಶ ಇದೆ ಅನ್ನುವ ಮಟ್ಟಕ್ಕೆ ಅನುಮಾನಗಳು ಮೂಡೋ ರೀತಿಯಲ್ಲಿ ಅಷ್ಟು ಫಾಸ್ಟಾಗಿ ಆದೇಶಗಳು ಬರ್ತವೆ, ಕಾರ್ಯಾಚರಣೆಗಳು ನಡೀತವೆ. ಆ ನಂತರ ಅದರ ಹಿನ್ನೆಲೆಯಲ್ಲಿ ಗಲಭೆಗಳಾಯಿತು. ಆ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಸುಪ್ರೀಂ ಕೋರ್ಟ್ ಇವತ್ತೊಂದು ದೊಡ್ಡ ಆದೇಶವನ್ನು ಕೊಟ್ಟಿದೆ. ಆ ಆದೇಶದ ಮೂಲಕ ಸಂಘ ಪರಿವಾರದ RSSನ BJPಯ ಹಲ್ಲು ಮುರಿದಿದೆ ಅಂತಲೇ ಹೇಳಬೇಕು. ಯಾಕಂದರೆ ಇಂತಹ ಆಟಗಳಿಗೆ ಇನ್ನು ಮೇಲೆ ಬ್ರೇಕ್ ಬೀಳುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಏನು ಹೇಳಿದೆ ಸುಪ್ರೀಂ ಕೋರ್ಟ್ ಇವತ್ತು ಅಂದರೆ, 1991ರ ಪೂಜಾ ಸ್ಥಳಗಳ ಕಾಯ್ದೆ ಜಾರಿಯಲ್ಲಿದೆ. ಅದಿರೋದರಿಂದ ಇನ್ನು ಮೇಲೆ ಯಾವುದೇ ಮಸೀದಿಯ ಬಗ್ಗೆ ತಕರಾರುಗಳನ್ನು ಅಥವಾ ದಾವೆಗಳನ್ನು ಯಾವುದೇ ಕೋರ್ಟ್ ದೇಶದಲ್ಲಿ ತೆಗೆದುಕೊಳ್ಳಬಾರದು ನಮ್ಮ ಮುಂದಿನ ಆದೇಶದವರೆಗೆ. ಅಂದರೆ ಇನ್ಮೇಲೆ ಯಾರೋ ಹೋಗಿ ಯಾವುದೋ ಮಸೀದಿ ಕೆಳಗೆ ಅದಿದೆ, ಈ ಮಸೀದಿ ಇದರ ಮೇಲೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ದಾವೆಯನ್ನು ಯಾವ ಕೋರ್ಟು ಸಹ ಇಡೀ ದೇಶದಲ್ಲಿ ತೆಗೆದುಕೊಳ್ಳುವ ಹಾಗಿಲ್ಲ. ಇದು ಸುಪ್ರೀಂ ಕೋರ್ಟ್ ಆದೇಶ. ಜೊತೆಗೆ ಈಗ ಯಾವೆಲ್ಲ ಕೇಸುಗಳು ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾರೆ ಕೋರ್ಟುಗಳಲ್ಲಿ, ಆ ಕೇಸುಗಳಲ್ಲಿಯೂ ಸಹ ಯಾವುದೇ ರೀತಿಯಾದಂತಹ ನಿರ್ದೇಶನಗಳನ್ನು ಆ ಕೋರ್ಟುಗಳು ದೊಡ್ಡ ಮಟ್ಟದಲ್ಲಿ ಕೊಡಬಾರದು, ಸರ್ವೆಗೆ ಆದೇಶ ಕೊಡಬಾರದು. ಅದು ಸಹ ಸುಪ್ರೀಂ ಕೋರ್ಟ್ನ ಮುಂದಿನ ಆದೇಶದವರೆಗೆ. ಈ 1991ರ ಏನು ಪೂಜಾ ಸ್ಥಳಗಳ ಕಾಯ್ದೆ ಅಂತ ಏನಿದೆ ಅಥವಾ ಆರಾಧನಾ ಸ್ಥಳಗಳ ಕಾಯ್ದೆ ಅಂತ ಏನಿದೆ, ಇದು ಮೊದಲಿಂದಲೂ ಜಾರಿ ಇದೆ. ಅದನ್ನು ಕಂಪ್ಲೀಟಾಗಿ ಒಪ್ಪೋದೇ ಇಲ್ಲ ಅನ್ನುವ ರೀತಿಯಲ್ಲಿ ಈ ಸಂಘಟನೆಗಳು, ಯಾವ ಸಂಘಟನೆಗಳು ಅಂದರೆ ದೇಶದಲ್ಲಿ ಧರ್ಮದ ಆಧಾರದ ಮೇಲೆ ಜನರನ್ನು ಒಡಿಬೇಕು, ಯಾವ್ಯಾವುದನ್ನು ಕೆದಕಬೇಕು, ಆ ಮೂಲಕ ಸಮಾಜದಲ್ಲಿ ದ್ವೇಷವನ್ನು ಬಿತ್ತಬೇಕು ಅಂತ ಹೊರಟಿದ್ದಂತಹ ಸಂಸ್ಥೆಗಳಿಗೆ ಅಥವಾ ಪಡೆಗಳಿಗೆ ಅದು ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿತ್ತು. ಕೋರ್ಟುಗಳು ಸಹ ಅದನ್ನು ಅಂದೇಕಿ ಮಾಡ್ತಾ ಇತ್ತು. ಒಂದು ರೀತಿ ಅದನ್ನು ಗಮನಕ್ಕೆ ತಗೊಳ್ತಾ ಇರಲಿಲ್ಲ. ಅವರು ಅರ್ಜಿ ಕೊಟ್ಟಾಗ ತಕ್ಷಣವೇ ಅದನ್ನು ರಿಜೆಕ್ಟ್ ಮಾಡಬೇಕಾಗಿತ್ತು. ಯಾಕೆ ಇದನ್ನು ತಗೊಂಡು ಬರ್ತಾ ಇದ್ದೀರಿ, 1991ರ ಆರಾಧನಾ ಸ್ಥಳಗಳ ಕಾಯ್ದೆ ಇದೆಯಲ್ಲ, ಅದರ ಪ್ರಕಾರ ಈ 1991 ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟಲ್ಲಿ ಏನಿದೆ, ಅದರಲ್ಲಿರುವಂತಹ ಅಂಶ ಏನು ಅಂತಂದರೆ, ಸ್ಪಷ್ಟವಾಗಿ ಅಯೋಧ್ಯೆ ಭೂ ವಿವಾದವನ್ನು ಬಿಟ್ಟು, ಅಂದರೆ ಬಾಬರಿ ಮಸೀದಿಯ ವಿವಾದವನ್ನು ಬಿಟ್ಟು ಇಡೀ ದೇಶದಲ್ಲಿರುವಂತಹ ಯಾವುದೇ ಪೂಜಾ ಸ್ಥಳಗಳು, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂತಹ ಪೂಜಾ ಸ್ಥಳಗಳ ಬಗ್ಗೆ 1947 ಆಗಸ್ಟ್ 15ನೇ ತಾರೀಕಿಗೆ ಯಾರ ಒಡೆತನದಲ್ಲಿತ್ತೋ ಅಥವಾ ಯಾರ ಅಂಡರಲ್ಲಿತ್ತೋ ಅದು ಅವರ ಅಂಡರಲ್ಲೇ ಇರುತ್ತೆ. ಅದು ವಿವಾದ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದರ ಬಗ್ಗೆ ಯಾವುದೇ ದಾವೆ ಹೂಡೋದಕ್ಕೆ ಸಾಧ್ಯ ಇಲ್ಲ ಅಂತ 1991ರ ಪೂಜಾ ಸ್ಥಳಗಳ ಕಾಯ್ದೆ ಹೇಳುತ್ತೆ ಸ್ಪಷ್ಟವಾಗಿ. ಆದರೆ ಕೋರ್ಟುಗಳು ಸಹ ಅದನ್ನು ಗಮನಕ್ಕೆ ತಗೊಳ್ಳಿಲ್ಲ. ಮತ್ತು ಈ ಪಡೆಗಳು ದಿನ ಬೆಳಗಾದರೆ ಒಂದು ಮಸೀದಿಯ ಮುಂದೆ ನಿಂತ್ಕೊಂಡು ಕೂಗಾಟ ಮಾಡಿ ಕೋರ್ಟ್ಗೆ ಹೋಗಿ ಅಲ್ಲಿ ಸರ್ವೆ ಮಾಡಿಸಿ ಆಗೀರಿ ಏನೇನೋ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಿದ್ವು. ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಫುಲ್ ಸ್ಟಾಪ್ ಸದ್ಯಕ್ಕಂತೂ ಇಟ್ಟಿದೆ. ಮುಂದಿನ ದಿನಗಳಲ್ಲಿ ಅದು ಕೊಡುವಂತಹ ಆದೇಶದವರೆಗೂ ಸಹ ಯಾರು ಹೊಸದಾಗಿ ಯಾವುದೇ ಮಸೀದಿಯ ಮುಂದೆ ಹೋಗಿ ಅಥವಾ ಮಸೀದಿ ವಿಚಾರವನ್ನು ತಗೊಂಡು ಹೋಗಿ ಕೋರ್ಟ್ಗಳಲ್ಲಿ, ಯಾವ ಕೋರ್ಟೇ ಆಗಿರ್ಬೋದು, ಲೋವರ್ ಕೋರ್ಟ್, ಹೈಕೋರ್ಟ್, ಮಿಡಲ್ ಕೋರ್ಟ್, ಯಾವ ಕೋರ್ಟು ಸರಿ, ಅವಕಾಶ ಇಲ್ಲ ಅಂತ ಮಾಡಿಟ್ಟಿದೆ. ಇನ್ನು ಇವತ್ತು ಏನು ನಡೀತು ಸುಪ್ರೀಂ ಕೋರ್ಟಲ್ಲಿ ಅಂದರೆ, 3 ಸದಸ್ಯರ ಪೀಠದ ಮುಂದೆ ಈ ವಿಚಾರ ಬಂದಿತ್ತು. ಸಂಬಲ್, ನಾನು ಹೇಳ್ದಂಗೆ ಸಂಬಲ್ನ ಜಾಮಾ ಮಸೀದಿ ಏನಿತ್ತಲ್ಲ, ಅದಕ್ಕೆ ಬೆಳಗ್ಗೆ ಒಂದು ಅರ್ಜಿ ಹೋಗುತ್ತೆ, ದಾವೆ ಹೂಡ್ತಾರೆ ಕೋರ್ಟಲ್ಲಿ. ಮಧ್ಯಾಹ್ನದ ಒಳಗೇನೆ ಮಸೀದಿಯವರ ಯಾವುದೇ ವಾದವನ್ನು ಆಲಿಸದೆ, ಅವರ ಕಡೆಯ ಮಾತುಗಳನ್ನು ಆಲಿಸ್ತೇನೆ ಆದೇಶ ಆಗಿಬಿಡುತ್ತೆ. ಬೆಳಗ್ಗೆ ದಾವೆ ಹೂಡಿ ಮಧ್ಯಾಹ್ನಕ್ಕೆ ಆದೇಶ ಆಗುತ್ತೆ ಸರ್ವೆ ಮಾಡಿ ಅಂತ. ಆ ಆದೇಶ ಹೊರಟು 2-3 ಗಂಟೆಯಲ್ಲಿ ಸರ್ವೆ ಟೀಮು ರೀಚ್ ಆಗಿಬಿಡುತ್ತೆ. ನವೆಂಬರ್ 19ನೇ ತಾರೀಕು ನಡೆದಂತಹದ್ದು ಹಿಸ್ಟೋರಿಕ್ ಡೇ ಅಂತ ಹೇಳಬೇಕು ನಾವು. ನಮ್ಮ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಇಷ್ಟು ಫಾಸ್ಟಾಗಿ ಯಾವುದೇ ಪ್ರಕರಣ ನಡೆದಿರಲಿಕ್ಕಿಲ್ಲ. ಬೆಳಗ್ಗೆ
ದಾವೆ ಹೂಡ್ತಾರೆ, ಮಧ್ಯಾಹ್ನಕ್ಕೆ ಆದೇಶ ಆಗುತ್ತೆ, ಸಾಯಂಕಾಲಕ್ಕೆ ಸರ್ವೆ ಟೀಮ್ ರೀಚ್ ಆಗಿಬಿಡುತ್ತೆ. ಅದು ಬಿಟ್ಟು 2 ದಿನ ಬಿಟ್ಟು ಮತ್ತೆ ಸರ್ವೆಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಗಲಾಟೆಗಳು ಆಗ್ತವೆ, ಗೋಲಿಬಾರ್ ಆಗುತ್ತೆ. ಪೊಲೀಸರು ಹೇಳ್ತಾರೆ ನಾವು ಮಾಡಲಿಲ್ಲ ಅಂತ. ಆದರೆ ಸತ್ತಂತಹ 4 ಜನರ ದೇಹಗಳ ಮೇಲೆ ಗುಂಡಿನ ಗುರುತುಗಳು, ಗುಂಡಿನ ಗಾಯಗಳು ಪತ್ತೆಯಾಗಿದೆ. ಸೊ ಗುಂಡು ಹಾರಿಸಿದ್ದು ಯಾರು, ಅದರ ಬಗ್ಗೆ ಸಹ ಸ್ಪಷ್ಟವಾದ ತನಿಖೆ ಇಲ್ಲ. ಯಾಕಂದರೆ ಇದು ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹದ್ದು, ಸಂಭಲ್ನಲ್ಲಿ ನಡೆದಿರುವಂತಹದ್ದು, ಸಂಭಲ್ನ ಜಾಮಾ ಮಸೀದಿ ವಿಚಾರವಾಗಿ. ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿದರು. ಅದರ ಬಗ್ಗೆ ಇವತ್ತು ತೀರ್ಪನ್ನು ಕೊಡ್ತಾ ಅಥವಾ ಆದೇಶವನ್ನು ಕೊಡ್ತಾ ಸುಪ್ರೀಂ ಕೋರ್ಟ್ನ 3 ಸದಸ್ಯರ ಪೀಠ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಸಹ ಅದರಲ್ಲಿದ್ದರು. ಅವರ ಜೊತೆಗೆ PV ಸಂಜಯ್ ಕುಮಾರ್, KV ವಿಶ್ವನಾಥ್ 3 ಜನ ಆದೇಶವನ್ನು ಕೊಟ್ಟಿದ್ದಾರೆ. ಮುಂದಿನ ಆದೇಶದವರೆಗೆ ಹೊಸದಾಗಿ ಯಾವುದೇ ಮಸೀದಿ ವಿಚಾರವಾಗಿ ವ್ಯಾಜ್ಯವನ್ನು ತೆಗೆದುಕೊಳ್ಳಬಾರ್ದು. ಆಲ್ರೆಡಿ ರನ್ನಿಂಗಲ್ಲಿರೋದು ಯಾವುದು, ಜ್ಞಾನವಾಪಿ ಮಸೀದಿ, ಮಥುರಾ ಶಾಹಿ ಮಸೀದಿ, ಸಂಭಲ್ನ ಜಾಮಾ ಮಸೀದಿ, ಈ 3 ಮಸೀದಿಗಳ ವಿಚಾರದಲ್ಲಿಯೂ ಸಹ ಯಾವುದೇ ಕ್ರಮಗಳನ್ನು, ದೊಡ್ಡ ಆದೇಶಗಳನ್ನು ಆ ಕೋರ್ಟುಗಳು ಕೊಡಬಾರ್ದು. ಸರ್ವೆಗಂತೂ ಆದೇಶವನ್ನು ಕೊಡಲೇಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಸದ್ಯಕ್ಕೆ ಇವರ ಹುಚ್ಚಾಟ ಏನಿದೆ, ಸಂಘ ಪರಿವಾರದ, BJP, RSSನ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಇವೆಲ್ಲವೂ ಸಹ ಇದನ್ನೇ ಉದ್ಯೋಗ ಮಾಡಿಕೊಂಡಿದ್ರು. ಇದರ ಹೆಸರಲ್ಲಿ ಸಮಾಜದಲ್ಲಿ ಏನೆಲ್ಲ ದ್ವೇಷ ಬಿತ್ತಬಹುದು ಎಲ್ಲ ಬಿತ್ತುತ್ತಾ ಇದ್ರು. ಯಾವುದೋ ದೇವಸ್ಥಾನ ಇತ್ತು, ಮುಸ್ಲಿಂ ರಾಜ ಬಂದು ಅದನ್ನು ಕೆಡವ್ಬಿಟ್ಟ, ಅಥವಾ ಅದರ ಮೇಲೆ ಇದನ್ನು ಮಸೀದಿಯನ್ನು ಕಟ್ಟಿಬಿಟ್ಟ, ಲಿಂಗ ಇತ್ತು, ದೇವಸ್ಥಾನ ಇತ್ತು, ಏನೆಲ್ಲ ಕಥೆಗಳನ್ನು ಕಟ್ಟಿ ಕೋರ್ಟ್ಗೆ ಹೋಗೋದು. ಕೋರ್ಟ್ ಅವರು 1991 ಆ್ಯಕ್ಟನ್ನು ಪಕ್ಕಕ್ಕಿಟ್ಟು ಆದೇಶಗಳನ್ನು ಕೊಡೋದು. ಅದಕ್ಕೆ ಇವತ್ತು ಬ್ರೇಕ್ ಬಿದ್ದಿದೆ. ದುರಂತ ಏನು ಅಂದರೆ, ಇಂತಹ ಪಡೆಗಳು ದ್ವೇಷ ಬಿತ್ತೋದಕ್ಕೆ ಅಂತ ಮಸೀದಿಗಳನ್ನು ಎತ್ಕೊಂಡೋಗಿ ಕೋರ್ಟಿಗೆ ತೊಗೊಂಡು ಹೋದಾಗ ಕೋರ್ಟ್ ಸಬ್ಮಿಟ್ ಮಾಡಿಕೊಳ್ಳುತ್ತೆ. ಕೆಲವು ಸಂದರ್ಭಗಳಲ್ಲಿ ಗಂಟೆಗಳ ಒಳಗೇನೆ ಆದೇಶ ಕೊಡುತ್ತೆ ಸರ್ವೆಗೆ. ಅದೇ ಸಂದರ್ಭದಲ್ಲಿ ಯಾವುದಾದ್ರೂ ದೇವಸ್ಥಾನದ ವಿಚಾರವಾಗಿ ಇದು ಬೌದ್ಧ ಮಂದಿರವಾಗಿತ್ತು, ಬೌದ್ಧ ವಿಹಾರವಾಗಿತ್ತು ಅಂತ ಕೇಸುಗಳು ಹಾಕಿದ್ರೆ ಅದು 10 ವರ್ಷ ಆದರೂ ಸಹ ಅಲ್ಲೇ ಕೂತಿರುತ್ತೆ, 1 ಇಂಚ್ ಅಲುಗಾಡೋದಿಲ್ಲ. ತಿರುಪತಿಯಿಂದ ಹಿಡಿದು ದೇಶದ ದೊಡ್ಡ ದೇವಸ್ಥಾನಗಳ ಮೇಲೆ ಕೇಸುಗಳಿದ್ದಾವೆ. ಅವೆಲ್ಲವೂ ಸಹ ಬುದ್ಧನ ವಿಗ್ರಹಗಳು ಅನ್ನೋದೊಂದು ಕೇಸಾದರೆ, ಇನ್ನೊಂದು ಬುದ್ಧನ ಮಂದಿರಗಳು, ಬೌದ್ಧ ಸ್ತೂಪಗಳು ಅಥವಾ ಬೌದ್ಧ ವಿಹಾರಗಳು, ಅವುಗಳನ್ನು ಆಕ್ರಮಿಸಿಕೊಂಡು ಇವರು ದೇವಸ್ಥಾನಗಳನ್ನು ಮಾಡಿಟ್ಟಿದ್ದಾರೆ ಅನ್ನುವಂತಹ ಆರೋಪಗಳು ಇರುವಂತಹ ಕೇಸುಗಳು. ಅವು ಮಾತ್ರ 1 ಇಂಚು ಮೂವ್ ಆಗೋದಿಲ್ಲ. ಜ್ಞಾನವಾಪಿ ಮಸೀದಿಯ ವಿಚಾರದಲ್ಲಿ, ಸಂಭಲ್ ವಿಚಾರದಲ್ಲಿಯೂ ಸಹ ಸುಪ್ರೀಂ ಕೋರ್ಟ್ ಸಂಭಲ್ ವಿಚಾರದಲ್ಲಿ ತಪ್ಪು ಮಾಡ್ತು ಅಂತಲೇ ಸಾಕಷ್ಟು ನ್ಯಾಯಮೂರ್ತಿಗಳು, ನಿವೃತ್ತ ನ್ಯಾಯಮೂರ್ತಿಗಳು ಹೇಳ್ತಾರೆ. ದವೆ ಅನ್ನುವಂಥವರು ನಿವೃತ್ತ ನ್ಯಾಯಮೂರ್ತಿ, ಮಾಜಿ ನ್ಯಾಯಮೂರ್ತಿ ಕಣ್ಣೀರು ಹಾಕ್ತಾರೆ ಅವರು ಕ್ಯಾಮ್ರಾ ಮುಂದೆ ಬಂದು. ಎಂತಹ ಆದೇಶವನ್ನು DY ಚಂದ್ರಚೂಡ್ ಮುಖ್ಯ ನ್ಯಾಯಾಧೀಶರಾಗಿದ್ದಾಗ ಕೊಟ್ಟುಬಿಟ್ರು. ಅಲ್ಲಿ ಆದೇಶಕ್ಕೆ ಅವಕಾಶ ಸರ್ವೆಗೆ ಅವಕಾಶ ಕೊಡಬಾರ್ದಾಗಿತ್ತು ಸಂಭಲಲ್ಲಿ. ಅದರಿಂದ ಫ್ಲಡ್ ಗೇಟ್ಸ್ ಓಪನ್ ಆಗಿದೆ. ಎಲ್ಲ ಮಸೀದಿಗಳ ಮೇಲೆ ಇವರು ಈ ರೀತಿಯಾದಂತಹ ದಾವೆಗಳನ್ನು ಹೂಡ್ಕೊಂಡು ಹೋಗ್ತಾರೆ. ನಮ್ಮ ದೇಶ ಎಲ್ಲಿಗೆ ಹೋಗ್ತಾ ಇದೆ ಅಂತ ಕಣ್ಣೀರು ಹಾಕಿದ್ರು, ಬಿಕ್ಕಿ ಹತ್ತಿದ್ರು ದವೆ ಅವರು, ನ್ಯಾಯಮೂರ್ತಿ ದವೆ. ಸೊ ಇದರೆಲ್ಲರ ಹಿನ್ನೆಲೆಯಲ್ಲಿ ಎಲ್ಲರೂ ಸಹ ಸುಪ್ರೀಂ ಕೋರ್ಟ್ ಕಡೆ ನೋಡ್ತಾ ಇದ್ರು. ಇದಕ್ಕೆ ಬ್ರೇಕ್ ಹಾಕಿ, ದಯವಿಟ್ಟು ಬ್ರೇಕ್ ಹಾಕಿ. ಇಡೀ ದೇಶದಲ್ಲಿ ಇದು ಗೊಂದಲ ಮೂಡಿಸ್ತಾ ಇದೆ. ಈ ಏನು ಒಂದು ರೀತಿಯಾದಂತಹ ತುಂಡರಿಸುವಂತಹ ಪಡೆಗಳಿದ್ದಾವೆ, ಸಮಾಜವನ್ನು ತುಂಡರಿಸಬೇಕು ಅಂತ ಇರುವಂತಹ ಪಡೆಗಳಿಗೆ ಶಕ್ತಿ ಬಂದಂತಾಗಿದೆ. ಅವು ದಿನ ಬೆಳಗಾದ್ರೆ ಒಂದೊಂದು ಮಸೀದಿನ ಹೇಳ್ಕೊಂಡು ಹೋಗ್ತಿದ್ದಾವೆ. ಕರ್ನಾಟಕದಲ್ಲೂ ಅಷ್ಟೇ ಸಾಕಷ್ಟು ಮಸೀದಿಗಳ ಬಗ್ಗೆ, ದರ್ಗಾಗಳ ಬಗ್ಗೆ ಏನು ಹುಚ್ಚೆದ್ದಂಗೆ ಕುಣಿಯೋದು, ಭಾಷಣಗಳನ್ನು ಮಾಡೋದು, ಅದು ಬಸವಣ್ಣನ ಅನುಭವ ಮಂಟಪ ಆಗಿತ್ತು ಅಂತ ಬೇರೆ ಹೇಳ್ಬಿಡೋದು, ಯಾವುದೋ ದೇವಸ್ಥಾನ ಆಗಿತ್ತು ಅಂತ ಹೇಳ್ಬಿಡೋದು. ಇವರು ಆಕ್ರಮಿಸ್ಕೊಂಡಿರುವಂತಹ ಬೌದ್ಧ ವಿಹಾರಗಳು, ಬುದ್ಧನ ವಿಗ್ರಹಗಳನ್ನೇ ಅರಿಶಿನ ಕುಂಕುಮ ಹಚ್ಚಿ ಹಿಂದೂ ದೇವರುಗಳನ್ನಾಗಿ ಮಾಡಿಟ್ಟು ನಿಲ್ಲಿಸ್ಕೊಂಡು ಪೂಜೆ ಮಾಡ್ತಿದ್ದಾರಲ್ಲ, ಅದರ ಬಗ್ಗೆ ಚಕಾರ ಎತ್ತೋದಿಲ್ಲ, ಅದರ ಬಗ್ಗೆ ಮಾತೇ ಆಡಲ್ಲ. ಸಾವಿರಾರು ಬೌದ್ಧ ಸ್ತೂಪಗಳನ್ನು ನಾಶ ಮಾಡಿದ್ರು, ಧ್ವಂಸ ಮಾಡಿದ್ರು, ಅದರ ಬಗ್ಗೆ ಮಾತೇ ಆಡಲ್ಲ. ಬೌದ್ಧ ವಿಹಾರಗಳನ್ನು ನಾಶ ಮಾಡಿದ್ರು, ಅದರ ಬಗ್ಗೆ ಮಾತೇ ಆಡಲ್ಲ. ನಳಂದ ವಿಶ್ವವಿದ್ಯಾಲಯವನ್ನು ಬೆಂಕಿ ಹಾಕಿ ಸುಟ್ರು, ಲೈಬ್ರರಿಯನ್ನು ಬೆಂಕಿ ಹಾಕಿ ಸುಟ್ರು, ಅದರ ಬಗ್ಗೆ ಮಾತಾಡಲ್ಲ. ಮಾತೆತ್ತಿದ್ರೆ ಮಸೀದಿಗಳು ಮುಂದೆ ಹೋಗೋದು, ಕುಣಿಯೋದು, ಅದರ ಬಗ್ಗೆ ಕೇಸ್ ಹಾಕೋದು. ಎನಿಹೌ ಇವತ್ತು ಸುಪ್ರೀಂ ಕೋರ್ಟ್ ಒಳ್ಳೆಯ ಆದೇಶವನ್ನು ಕೊಟ್ಟಿದೆ. ಈ ಪಡೆಗಳಿಗೆ ಹಲ್ಲು ಮುರಿಯುವಂತಹ ಕೆಲಸ ಮಾಡಿದೆ. ಇನ್ನಾದರೂ ಇವರು ಮಾನವೀಯತೆಯನ್ನು ಕಲಿತು ಎಲ್ಲರೂ ಒಟ್ಟಾಗಿ ಬಾಳುವಂತಹ ಪರಿಸ್ಥಿತಿಯನ್ನು ಅಥವಾ ಒಂದು ರೀತಿಯಾದ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ
ಸಹಕರಿಸ್ಬೇಕು, ಇಲ್ಲಾಂದರೆ ಸುಪ್ರೀಂ ಕೋರ್ಟ್ ಇವ್ರಿಗೆ ಕಪ್ಪಾಳಕ್ಕೆ ಬಾರಿಸ್ಬೇಕು. ಎರಡರಲ್ಲೂ ಒಂದಾಗಬೇಕು. ಆಗಲೇ ಈ ದೇಶ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.